ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ 6/1/2026 ನಾಳೆ ಮಂಗಳವಾರ. ನಾಳೆ ಅಂಗಾರಕರ ಸಂಕಷ್ಟಹರ ಚತುರ್ಥಿ ಬಂದಿರೋದ್ರಿಂದ ವಿಶೇಷವಾದ ಫಲವನ್ನು ಕೊಡುತ್ತದೆ. ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿಯನ್ನು ಚಂದ್ರನು 4ನೇ ದಿನ ಹಿಂದಿರುಗುವಾಗ ಬರುವ ಉತ್ಸವವು ಇಂದು ಮಂಗಳವಾರ ಬಂದಿರೋದ್ರಿಂದ ನಾವು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಆಚರಣೆ ಮಾಡ್ತೀವಿ. ಈ ಒಂದು ಸಂಕಷ್ಟಹರ ಚತುರ್ಥಿ ಅಂದರೆ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ವ್ರತವನ್ನು ನಾವು ಸಂಕಷ್ಟಹರ ಚತುರ್ಥಿ ಅಂತ ಹೇಳ್ತೀವಿ. ಪ್ರತಿ ತಿಂಗಳು ನಾವು ಏನು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ, ಆ ಆಚರಣೆ ಮಾಡ್ದಲ್ಲೇ ನಾಳೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಮಾಡೋದ್ರಿಂದ ಅಷ್ಟು ಫಲ ಈ ಒಂದು ಒಂದೇ ದಿನದ ವ್ರತದಲ್ಲಿ ಸಿಗುತ್ತದೆ ಅಂತ ಹೇಳ್ಬೋದು. ಹಾಗಾಗಿ ಮಂಗಳವಾರ ಬಂದಿರೋದ್ರಿಂದ ಮಂಗಳ ಗ್ರಹಕ್ಕೆ ವಿಶೇಷವಾಗಿ ಅಂಗಾರಕ ಚತುರ್ಥಿ ಅಂತ ನಾವು ಕರಿತೀವಿ. ಈ ಒಂದು ಅಂಗಾರಕ ಚತುರ್ಥಿಯನ್ನು ಮಂಗಳವಾರ ಬೆಳಗ್ಗೆನೆ ನೀವು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ಸಂಕಷ್ಟಹರ ಚತುರ್ಥಿ ಅಂದರೆ ನಾಳೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ದಿನದಿಂದ ಸ್ಟಾರ್ಟ್ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಯಾರ್ಯಾರೆಲ್ಲ ಹೊಸದಾಗಿ ಮಾಡಬೇಕು ಅಂದ್ರೂ ಕೂಡ ನಾಳೆ ಮಾಡಿ ವಿಶೇಷವಾದ ಫಲವನ್ನು ನಿಮ್ದಾಗಿಸ್ಕೊಳ್ಬೋದು. ನಂತರ ನಾವು ಪ್ರತಿ ತಿಂಗಳು ಮಾಡ್ತೀವಿ ಅಂದರೆ ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತದೆ. ಈ ಒಂದು ನಾಳೆ ಬೆಳಗ್ಗೆನೆ ಬೇಗ ಎದ್ದು ನೀವು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಿಗ್ರಹ ಇರಲಿ, ಫೋಟೋ ಇರಲಿ, ಆ ಫೋಟೋಕ್ಕೆ ಕೆಂಪು ಹೂವು, ಕೆಂಪು ವಸ್ತ್ರದಿಂದ ಅಲಂಕರಿಸಿ ನಂತರ ದೇವರಿಗೆ ಇಷ್ಟವಾದ ಪ್ರಿಯವಾದ ನೈವೇದ್ಯವನ್ನು ಇಡಿರಿ. ಮೋದಕ ಆಗ್ಬೋದು, ಕರ್ಜಿಕಾಯಿ ಆಗ್ಬೋದು, ರವೆ ಉಂಡೆ ಆಗ್ಬೋದು, ಲಡ್ಡು ಆಗ್ಬೋದು, ಈ ಥರ ರೀತಿಯಲ್ಲಿ ಗಣೇಶನಿಗೆ ಪ್ರಿಯವಾದ ಒಂದು ನೈವೇದ್ಯವನ್ನು ಕೊಡಿ. 21 ಗರ್ಗೆಯನ್ನು ಇಡಿ. ನಂತರ ಗಣಪತಿಯ ಸ್ತೋತ್ರವನ್ನು ಹೇಳಿ. ನಂತರ ಓಂ ಗಂ ಗಣಪತಯೇ ನಮಃ ಇದನ್ನು 108 ಬಾರಿ, 11 ಬಾರಿ, 21 ಬಾರಿ ಹೇಳೋ ಅಂಥದ್ದು. ಪೂಜೆಯೆಲ್ಲವನ್ನು ಮಾಡಿ ನೀವು ಉಪವಾಸ ಇರೋದಾದರೆ ಬೆಳಗ್ಗೆಯಿಂದನೇ ಉಪವಾಸ ಇದ್ದು ಸಂಜೆಗೆ ನೀವು ದೇವಸ್ಥಾನಕ್ಕೆ ಹೋಗಿ ಕಥೆಯನ್ನು ಕೇಳಿ ನಂತರ ಚಂದ್ರನನ್ನು ನೋಡಿ ನೀವು ಈ ಒಂದು ವ್ರತವನ್ನು ಮುರಿದು ಊಟ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಲಿಲ್ಲ, ನಾನು ಉಪವಾಸದಲ್ಲಿದ್ದೀನಿ ಅಂದರೆ ಮನೇಲೇ ಕೂಡ ಗಣಪತಿ ಏನು ಸಂಕಷ್ಟಹರ ಚತುರ್ಥಿಯ ಕಥೆಯನ್ನು ಓದಿ ಪೂಜೆಯನ್ನು ಮುಗಿಸಿ ನಂತರ ಚಂದ್ರನನ್ನು ನೋಡಿ ನೀವು ಈ ವ್ರತವನ್ನು ಮುರಿಬಹುದು. ಈಗೂ ಕೂಡ ಮಾಡಬಹುದು. ಆದರೆ ಗಣಪತಿಯ ಕಥೆಯನ್ನು, ಸಂಕಷ್ಟಹರ ಚತುರ್ಥಿಯ ಕಥೆಯನ್ನು ಕೇಳಿದಲ್ಲಿ ಮತ್ತಷ್ಟು ಫಲ ಬರುತ್ತದೆ ಅನ್ನೋದು ತುಂಬಾನೇ ನಂಬಿಕೆ ಇದೆ. ಹಾಗಾಗಿ ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ನಾವು ಮಾಡಿದಲ್ಲಿ ಒಳ್ಳೆಯ ಫಲಗಳು ನಮಗೆ ಸಿಗ್ತವೆ. ಎಲ್ಲ ರೀತಿಯ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ನಿಮಗೆ ಯಾವ ರೀತಿ ಕಷ್ಟ ಇದೆ ಅಂತ ನೀವು ತಿಳ್ಕೊಂಡು ನಾಳೆ ಸಂಕಲ್ಪ ಮಾಡೋದ್ರಿಂದ ಹೆಚ್ಚಿನ ಫಲ ನೋಡ್ಬೋದು ಅಂತಲೇ ಹೇಳ್ಬೋದು. ಇದು ವಿಶೇಷವಾದ ಸಂಕಷ್ಟಹರ ಚತುರ್ಥಿಯ ವ್ರತದಲ್ಲಿ ಈ ವ್ರತನೂ ಒಂದಾಗಿರುತ್ತೆ. ತುಂಬಾನೇ ಬೇಗ ಒಂದು ರಿಸಲ್ಟ್ ಕೊಡೋ ಅಂಥ ವ್ರತನೂ ಕೂಡ ಆಗಿರುತ್ತೆ. ಹಾಗಾಗಿ ಯಾರ್ಯಾರೆಲ್ಲ ಸಮಸ್ಯೆಗೊಳಗಾಗಿರ್ತೀರಾ ಈ ವ್ರತವನ್ನು ಮಾಡಿ ನಿಮಗೆ ಫಲ ಬೇಗ ಸಿಗಲಿ ಅಂತ ಕೇಳ್ಕೊತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.